ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಒಂದು ಗಾದೆ ಮಾತಿದೆ, ತನ್ನ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಕೂಡ ಬೇರೆಯವರ ತಟ್ಟೆಯಲ್ಲಿ ನೊಣ ಬಿದ್ದಿದ್ದನ್ನು ತೋರಿಸ್ತಾ ಇದ್ನಂತೆ ಅಂತ. ನಮ್ಮ ಸಿಎಂ ಸಿದ್ದರಾಮಯ್ಯನವರ ಕಥೆ ಕೂಡ ಹೀಗೆ ಆಗಿಬಿಟ್ಟಿದೆ. ಇವರ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಕೊಳೆತು ನಾರ್ತಾ ಇದೆ, ಆದ್ರೂ ಪಕ್ಕದವರ ತಟ್ಟೆಯಲ್ಲಿ ನೊಣ ಹುಡುಕುವಂತ ಬುದ್ಧಿ ಇನ್ನೂ ಬಿಡ್ಲೇ ಇಲ್ಲ. ಏನು ಎತ್ತ ಅಂತ ಗೊತ್ತಾಗಬೇಕು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆ ಒಂದು ಟ್ವೀಟ್ ಅನ್ನ ನೀವು ನೋಡಬೇಕು. ಅದು ಇಂಗ್ಲಿಷ್ ನಲ್ಲಿ ಮಾಡಿದ್ದಾರೆ. ಆ ಇಂಗ್ಲಿಷ್ ನಲ್ಲಿ ಇರುವಂತದನ್ನ ಓದ್ತೀನಿ, ಅದಾದ ನಂತರ ಕನ್ನಡದಲ್ಲೂ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಆ ಟ್ವೀಟಿನ ಅರ್ಥ ಏನು ಅಂತ. ಮೊದಲು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ರೈಲ್ವೆ ಫೇಸ್ ಹೈಕ್ಡ್, ಹೂ ಬೇಸ್ ದ ಬ್ರಂಟ್? The daily wage workers, students, small traders and the common man struggling under rising prices. When we increased milk prices to help our farmers, BJP Karnataka shouted in the streets and called it anti-people. But now, when the BJP India-led union government hikes railway fares, there is deafening silence. Why? Because this hike doesn't help farmers or the poor. It only helps BJP government fill its own coffers. ಇನ್ನೊಂದಷ್ಟು ಬರೆದಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಲಾಸ್ಟ್ ಪ್ಯಾರಾ ಓದ್ತೀನಿ. We stand with the people of Karnataka and the country who are forced to pay more for essential travel. This fare hike must be rolled back immediately. Don't make people's daily travel another jumla. Let the trains run, not the people's patience. ಮಜಾ ಇದೆ. ಕೇಂದ್ರ ಸರ್ಕಾರ ರೈಲ್ವೆ ದರ ಏರಿಕೆ ಮಾಡಿದೆ. ಇದರ ಹೊರೆಯನ್ನು ಯಾರು ಹೊರ್ತಾರೆ? ದಿನಗೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಸಣ್ಣ ವ್ಯಾಪಾರಿಗಳು, ಸಾಮಾನ್ಯ ಜನರು ಬೆಲೆ ಏರಿಕೆಯಿಂದ ಬಳಲ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಇದು. ನಮ್ಮ ರೈತರಿಗೆ ಸಹಾಯ ಮಾಡೋದಕ್ಕೆ ನಾವು ಹಾಲಿನ ಬೆಲೆಯನ್ನು ಹೆಚ್ಚಿಸಿದಾಗ ಕರ್ನಾಟಕ ಬಿಜೆಪಿ ಬೀದಿಗಿಳಿಯುತ್ತೆ, ಅದನ್ನ ಜನವಿರೋಧಿ ಅಂತ ಕರೆಯುತ್ತೆ. ಆದ್ರೆ ಈಗ ಕೇಂದ್ರ ಸರ್ಕಾರ ರೈಲ್ವೆ ದರವನ್ನು ಹೆಚ್ಚಿಸಿಬಿಟ್ಟಿದೆ. ಈಗ ಯಾಕೆ ಮೌನವಾಗಿದ್ದೀರಾ? ಬಿಜೆಪಿ ಬಡವರಿಗೆ ಸಹಾಯವನ್ನೇ ಮಾಡ್ತಾ ಇಲ್ಲ, ಸ್ವಂತ ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದೆ. 8 ವರ್ಷಗಳ ನಂತರ ಕರ್ನಾಟಕದಲ್ಲಿ ಮೆಟ್ರೋ ದರವನ್ನು ಹೆಚ್ಚಿಸಿದಾಗ ಬಿಜೆಪಿ ನಮ್ಮ ವಿರುದ್ಧ ಸಿಡಿದಾಳಿತು. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಕೇಂದ್ರ ಸರ್ಕಾರವೇ ರಚಿಸಿದಂತಹ ದರ ನಿಗದಿ ಸಮಿತಿ ಈ ದರ ಏರಿಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ. ಈಗ ಈ ರೈಲ್ವೆ ದರ ಏರಿಕೆ ಜೊತೆಗೆ ಅವರು ಯಾರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ? ನಿಮ್ಮ ವಿಕಾಸ್ ಎಕ್ಸ್ಪ್ರೆಸ್ ಬಡವರ ಬೆವರು, ಬಡವರ ಕಣ್ಣೀರಿನ ಮೇಲೆ ಮಾತ್ರ ಚಲಿಸುತ್ತೆ. ನಿಮ್ಮ ನಾಯಕರು ಪ್ರಜಾಪ್ರಭುತ್ವವನ್ನ ತುಳಿದು ಅಧಿಕಾರವನ್ನ ಆನಂದಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಟ್ವೀಟ್ ಇನ್ನೂ ಇದೆ. ದ್ವಿಮುಖ ನೀತಿಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿಗೆ ಸಾಮಾನ್ಯ ಜನರ ಮೇಲೆ ಇರುವಂತಹ ಆ ಕಾಳಜಿ ತನ್ನದೇ ಆದಾಯದ ಬಗ್ಗೆ ಅಂತ ಬಂದಾಗ ಮಾಯವಾಗಿ ಬಿಡುತ್ತೆ. ಅಗತ್ಯ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣವನ್ನು ಪಾವತಿಸುವುದಕ್ಕೆ ಒತ್ತಾಯಿಸಲ್ಪಟ್ಟಂತಹ ಕರ್ನಾಟಕ ಅದೇ ರೀತಿ ದೇಶದ ಜನರ ಜೊತೆಗೆ ನಾವು ನಿಲ್ತೇವೆ. ಯಾರು? ಕರ್ನಾಟಕ ಕಾಂಗ್ರೆಸ್ ನಿಲ್ಲತ್ತಂತೆ. ಈ ದರ ಹೆಚ್ಚಳವನ್ನ ತಕ್ಷಣವೇ ಹಿಂಪಡಿಬೇಕು. ಯಾರು ಹೇಳ್ತಾ ಇರೋದು? ಕರ್ನಾಟಕ ಕಾಂಗ್ರೆಸ್ ಹೇಳ್ತಾ ಇರೋದು. ರೈಲುಗಳನ್ನು ಓಡಿಸ್ಲಿ, ಜನರ ತಾಳ್ಮೆಯನ್ನ ಅಲ್ಲ. ಯಾರು ಹೇಳ್ತಾ ಇರೋದು? ಕರ್ನಾಟಕ ಕಾಂಗ್ರೆಸ್. ಅಬ್ಬಬ್ಬಬ್ಬಬ್ಬಾ, ಏನಿದು ಸಿದ್ದರಾಮಯ್ಯನವರೇ? ಕದನದಲ್ಲಿ ಬಬ್ರು ವಾಹನನ ಕಾಳಗ ನೋಡಿದಾಗ ಆಯ್ತು ಈ ಟ್ವೀಟ್ ಅನ್ನು ಓದ್ತಾ. ನಿಜವಾಗ್ಲೂ ಈ ಟ್ವೀಟ್ ನಿಮ್ಮದೇ ಐಡಿಯಾನಾ ಅಥವಾ ಯಾರಾದ್ರೂ ನಿಮ್ಮ ಶತ್ರುಗಳು ಕೊಟ್ಟಿದ್ದ? ನಿಮ್ಮ ಐಡಿಯಾ ಅಲ್ಲ ಅಂದ್ರೆ ದಯವಿಟ್ಟು ಮೊದಲು ಆ ಟ್ವೀಟ್ ಐಡಿಯಾ ಯಾರು ಕೊಟ್ಟಿದಾರಲ್ವಾ ಅವರನ್ನ ಹುಡುಕಿ ಸರಿಯಾಗಿ ಮುಖಕ್ಕೆ ಉಗಿದು ಬಿಡಿ. ನಿಜವಾಗ್ಲೂ ಈ ಟ್ವೀಟ್ ಹೆಂಗಾಯ್ತು ಅಂತ ಹೇಳಿದ್ರೆ, ಮುಖ ಮೇಲೆ ಮಾಡಿ ಆಕಾಶಕ್ಕೆ ತುಪ್ಪುಕ್ಕಂತ ಉಗಿದ ಹಾಗಾಯ್ತು. ಪೂರ್ತಿ ನಿಮ್ಮ ಕಡೆನೇ ಬಂದು ಬಿದ್ದು ಬಿಟ್ಟಿದೆ. ಫಸ್ಟ್ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಕೇಂದ್ರ ಸರ್ಕಾರ 5 ವರ್ಷದ ನಂತರ ರೈಲ್ವೆ ದರವನ್ನ ಹೆಚ್ಚು ಮಾಡೋದಕ್ಕೆ ಹೊರಟಿದ್ದು ಅಫ್ಕೋರ್ಸ್ ಹೌದು. ಆದ್ರೆ ಎಷ್ಟು? ಕೇವಲ 1 ರಿಂದ 3 ಪೈಸೆ ಪರ್ ಕಿಲೋಮೀಟರ್. ಅಂದ್ರೆ 500 ಕಿಲೋಮೀಟರ್ಗೆ 1 ಪೈಸೆ ಜಾಸ್ತಿ ಮಾಡಿದ್ರೆ
5 ರೂಪಾಯಿ ಜಾಸ್ತಿ ಆಗತ್ತೆ. ಅದೇ 3 ಪೈಸೆ ಮಾಡಿದ್ರೆ 15 ರೂಪಾಯಿ ಜಾಸ್ತಿ ಆಗತ್ತೆ. ಭಾರಿ ವ್ಯತ್ಯಾಸ ಏನು ಆಗೋದಿಲ್ಲ ಅಂತ ಅಂದುಕೊಳ್ಳುತ್ತೀನಿ. ಇದು ಜನರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಬೇಕಾದ್ರೆ ನೀವು ಹಾಕಿರುವಂತ ಆ ಟ್ವೀಟ್ ಇದೆಯಲ್ವಾ, ಆ ಟ್ವೀಟಿನ ಕೆಳಗೆ ಯಾರ್ಯಾರ ಉತ್ತರಗಳು ಏನೇನು ಬಂದಿದೆ ಅಂತ ದಯವಿಟ್ಟು ಒಂದು ಬಾರಿ ಆರಾಮ್ಸೆ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ ನಿಮಗೆ. ಸಿದ್ದರಾಮಯ್ಯನವರೇ 100 ಕಿಲೋಮೀಟರ್ ಪ್ರಯಾಣಕ್ಕೆ 1 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಉದ್ದ ಉದ್ದ ಬರೆದು ಹಾಕಿದ್ರಲ್ವಾ, ಈಗ ನಾನು ಲೆಕ್ಕವನ್ನ ಕೊಡ್ತೀನಿ. ಯಾರು ಜನಪರ ಯಾರು ಜನ ವಿರೋಧಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗ್ಲಿ ಬಿಡಿ. ಅಲ್ಲ, ಆಲ್ರೆಡಿ ಗೊತ್ತಾಗಿದೆ, ಅದು ಬೇರೆ ಪ್ರಶ್ನೆ. ಆದ್ರೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ KSRTC ಅದೇ ರೀತಿ BMTC ರೇಟ್ ಅನ್ನ ಶಾರ್ಟ್ ಡಿಸ್ಟೆನ್ಸ್ಗೆ 10 ರಿಂದ 30 ರೂಪಾಯಿ ಜಾಸ್ತಿ ಮಾಡಿದೆ. ಈಗ ಹೇಳಿ ನೋಡೋಣ, ಬಡವರ ರಕ್ತವನ್ನ ಹೀರ್ತಾ ಇರುವಂತದ್ದು ಯಾರು ಅಂತ? ಅಧಿಕಾರ ವಹಿಸಿಕೊಂಡಂತಹ 20 ತಿಂಗಳುಗಳಲ್ಲಿ ಹಾಲಿನ ಬೆಲೆಯನ್ನ ಲೀಟರಿಗೆ 9 ರೂಪಾಯಿ ಹೆಚ್ಚು ಮಾಡಿ ಬಡ ಮಕ್ಕಳಿಗೆ ಗುಟುಕು ಹಾಲು ಕುಡಿಯೋದಕ್ಕೂ ಕೂಡ ಮಾಡದ ಹಾಗೆ ಮಾಡಿದ್ದು ಯಾರು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಮೋದಿಜಿನ 2023ರಿಂದ ಪೆಟ್ರೋಲ್ ಬೆಲೆಯನ್ನ ಲೀಟರಿಗೆ 3 ರೂಪಾಯಿ, ಡೀಸೆಲ್ ಬೆಲೆಯನ್ನ ಲೀಟರಿಗೆ 5.5 ರೂಪಾಯಿ ಹೆಚ್ಚು ಮಾಡಿ ಮಧ್ಯಮ ವರ್ಗದ ಜನರಿಗೆ ಸಂಕಟವನ್ನ ತಂದೊಡ್ಡಿದ್ದು ಯಾರು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಲಿಕ್ಕರ್ ಹಣವನ್ನ ಸರ್ಕಾರದ ATM ಮಾಡಿಕೊಂಡು IMLಗೆ 20%, ಬಿಯರಿಗೆ 175ರಿಂದ 85 ಜಾಸ್ತಿ ಮಾಡಿದ್ ಯಾರು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಸ್ಟಾಂಪ್ ಡ್ಯೂಟಿಯನ್ನ 200ರಿಂದ 500ಕ್ಕೆ ಹೆಚ್ಚಿಸಿ 500 ರೂಪಾಯಿಗೆ ಲಭ್ಯವಿದ್ದಂತಹ ದತ್ತು ಪತ್ರದ ಬೆಲೆ ಈಗ ಎಷ್ಟು ಮಾಡಿದ್ದೀರಿ? 1000 ರೂಪಾಯಿ ಮಾಡಿದ್ದೀರಿ. 20 ರೂಪಾಯಿ ಅಫಿಡವಿಟ್ ಅನ್ನ 100 ರೂಪಾಯಿ ಮಾಡಿದ್ದೀರಿ. ಯಾರು ಮಾಡಿರೋದು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಆಯ್ತಿದ್ ಯಾವುದು ಬೇಡ, ನನಗೆ ಸಂಸಾರನೇ ಬೇಡ ಅಂತ ಹೋದ್ರೆ ಅವ್ರ ಹತ್ರನೂ ವಿಚ್ಛೇದನದ ಅರ್ಜಿಯನ್ನ 100ರಿಂದ 500 ರೂಪಾಯಿಗೆ ಹೆಚ್ಚು ಮಾಡಿ ಅಲ್ಲೂ ಕಿತ್ಕೊಂಡವರು ಯಾರು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಅದೇನೋ ಬಡವರಿಗೆ ಪ್ರಯಾಣಕ್ಕೆ ತೊಂದರೆ ಅಂತ ಹೇಳಿದ್ರಲ್ವಾ, ಅದೇ ಶಾಲೆಗೆ ಕೆಲಸಕ್ಕೆ ಹೋಗುವವರಿಗೆ ಬಸ್ ದರವನ್ನ 15%ಕ್ಕೆ ಹೆಚ್ಚು ಮಾಡಿದ್ ಯಾರು? ತಿಂಗಳಿಗೆ 1050 ರೂಪಾಯಿ ಇದ್ದಂತಹ ಬಸ್ ಪಾಸ್ ಈಗ 1200 ರೂಪಾಯಿ ಆಗಿದೆ ತಿಂಗಳಿಗೆ. ಯಾರು ಮಾಡಿದ್ದು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಆಯ್ತಿದೆಲ್ಲ ಬಿಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಬೆಲೆ ಏರಿಕೆ ನೋಡಿ ಆಸ್ಪತ್ರೆಗೆ ಹೋದಂತಹ ರೋಗಿಗಳು ಅಲ್ಲಿ ಆಘಾತಕ್ಕೊಳಗಾಗ್ಬಿಡ್ಬೇಕು, ಹಾಗೆ ಮಾಡಿ ಇಟ್ಟಿದ್ದೀರಾ. ಸ್ಪೆಷಲ್ ವಾರ್ಡ್ನ ಸಿಂಗಲ್ ಬೆಡ್ ಬೆಲೆ 750 ರೂಪಾಯಿ ಇದ್ದಂಥದ್ದು ಈಗ 2000 ರೂಪಾಯಿ. 750 ಎಲ್ಲಿ, 2000 ರೂಪಾಯಿ ಎಲ್ಲಿ? ಅದರಲ್ಲೂ ಕೂಡ ಕಮಾಯಿ ಮಾಡ್ತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮಗೆ? ನಿಮ್ಮದು ಜನಪರ ಸರ್ಕಾರನ? ಹೊರ ರೋಗಿ ಶುಲ್ಕ, ಒಳ ರೋಗಿಗಳ ಪ್ರವೇಶ ಶುಲ್ಕ ಡಬಲ್ ಮಾಡಿಬಿಟ್ಟಿದ್ದೀರಾ. ಇನ್ನು ಅದಕ್ಕೆ ಏನೇನೋ ಶುಲ್ಕಗಳನ್ನ ಹಾಕಿಬಿಟ್ಟಿದ್ದೀರಾ. ಅದ್ರ ಜೊತೆಗೆ ಕಡಿಮೆ ರೇಟಿಗೆ ಸಿಗ್ತಾ ಇದ್ದಂತಹ ಪ್ರಧಾನಮಂತ್ರಿ ಜನೌಷಧಿಯನ್ನ ಕೂಡ ನಿಲ್ಲಿಸೋದಕ್ಕೆ ಹೊರಟು ನಿಂತಿದ್ದೀರಲ್ಲ. ನೀವು ಬಡವರ ಪರಾನ? ಯಾವ ಬಾಯಲ್ಲಿ ಹೇಳ್ತೀರಾ ಅದನ್ನ ನೀವು? ಯಾರ ಹತ್ರ ಹೇಳ್ತೀರಾ ಸಿದ್ದರಾಮಯ್ಯನವರೇ? ಯಾರೋ ಮಧ್ಯಮ ವರ್ಗದವನು ಕಷ್ಟಪಟ್ಟು ಹಣ ಕೂಡಿಟ್ಟು ಒಂದು ಹೊಸ ವಾಹನವನ್ನ ಖರೀದಿ ಮಾಡಿದ ಅಂತ ಹೇಳಿದ್ರೆ ಅದರ ಮೇಲೂ ನಿಮ್ಮ ಕಣ್ಣು. ವಾಹನ ನೋಂದಣಿ ಮೇಲೆ ಹೆಚ್ಚುವರಿ ಸೆಸ್ ಅಂತೆ,
ಕಾರುಗಳ ಮೇಲೆ 1000 ರೂಪಾಯಿ, ಬೈಕ್ ಮೇಲೆ 500 ರೂಪಾಯಿ. ವಿದ್ಯುತ್ ವಾಹನಗಳ ಮೇಲಿನ ಜೀವಿತಾವಧಿ ತೆರಿಗೆಯನ್ನ 10% ಜಾಸ್ತಿ ಮಾಡಿದ್ದೀರಾ. ಯಾರು ಮಾಡಿದ್ದು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? ಎಜುಕೇಶನ್ ಅಲ್ಲೂ ಹಣ. MBBS ಓದುವಂತಹ ಮಕ್ಕಳಿಗೆ ಪ್ರೈವೇಟ್ ಕಾಲೇಜಲ್ಲಿ 10% ಫೀಸ್ ಜಾಸ್ತಿ. ಯಾರು ಮಾಡಿದ್ದು? ಕರ್ನಾಟಕ ಕಾಂಗ್ರೆಸ್ ಅಲ್ವಾ? 8 ವರ್ಷದಲ್ಲಿ ನಾವು ಒಂದೇ ಸಲ ಮೆಟ್ರೋ ದರ ಹೈಕ್ ಮಾಡಿದ್ದು ಅಂತ ಹೇಳ್ತೀರಾ ನೀವು, ಹೌದಲ್ವಾ? ಅಂದ್ರೆ ಈ ಹಿಂದೆ ಇದ್ದಂತಹ ಸರ್ಕಾರ ಹೈಕ್ ಮಾಡಿಲ್ಲ ಅಂತ ಅರ್ಥ. ಈಗ ನೀವೇ ಮಾಡ್ತಾ ಇರುವಂತದ್ದು ಅಂತ ಅರ್ಥ. ನೀವೇ ಸತ್ಯವನ್ನು ಒಪ್ಕೊಳ್ತಾ ಇದ್ದೀರಾ, ಕರೆಕ್ಟಾ? ಅದು ಎಷ್ಟು ಹೈಕ್ ಮಾಡಿದ್ದೀರಾ? 60 ರಿಂದ 90 ರೂಪಾಯಿ ಹೆಚ್ಚು ಮಾಡಿದ್ದೀರಾ. ಅಂದ್ರೆ ಬೆಂಗಳೂರು ಮೆಟ್ರೋ ದರಗಳನ್ನ 45% ರಿಂದ 50% ಹೆಚ್ಚಳ ಮಾಡಿದ್ದೀರಾ ನೀವು. ದೇಶದಲ್ಲಿ ಬೇರೆ ಯಾವುದೇ ಮೆಟ್ರೋ ದರ 60 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಆದರೆ ನಮ್ಮ ಕರ್ನಾಟಕದ್ದು ಬಡವರ ಪರ ಇರುವಂತಹ ಸರ್ಕಾರ, ಹಾಗಾಗಿ ಎಲ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಿಡಿ. ಮಾಡೋದು ಮಾಡಿ ಆಮೇಲೆ ಅದನ್ನೂ ಕೇಂದ್ರ ಸರ್ಕಾರಕ್ಕೆ ಹೇಳೋಕೆ ಹೋಗ್ತಾರೆ. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರೇ, ನಿಜವಾಗ್ಲೂ. ಇಷ್ಟು ಮಾಡಿದ ಮೇಲೂ ಅಹಂಕಾರವನ್ನ ತೋರಿಸ್ತೀರಲ್ವಾ, ನಾಚಿಕೆ ಆಗಬೇಕು. ರಿಯಲಿ ಶೇಮ್ ಆನ್ ಯು. ಯಾವ ನೈತಿಕತೆಯನ್ನ ಇಟ್ಕೊಂಡು ಈ ಒಂದು ಟ್ವೀಟ್ ಅನ್ನ ಮಾಡಿದ್ರಿ ಅನ್ನುವಂಥದ್ದಕ್ಕೆ ದಯವಿಟ್ಟು ನಮಗೆ ಉತ್ತರವನ್ನ ಕೊಡಿ ಸಿದ್ದರಾಮಯ್ಯನವರೇ, ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.